ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪುನರುತ್ಥಾನದ ಹಬ್ಬದ ನಂತರ ಪ್ರಥಮ ಬಾರಿಗೆ ಈ ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ದೈವ ಶುಶ್ರೂಷೆಗಾಗಿ ನಿಮ್ಮೆಲ್ಲರನ್ನೂ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ನೀಡಿದ ಈ ಕಾಲ ಅವಕಾಶಕ್ಕಾಗಿ ನಾವು ಯೇಸು ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪರಿಶುದ್ಧವಾದ ಸಮಯದಲ್ಲಿ ದೈವ ವಚನವನ್ನು ಆಲಿಸುವುದಕ್ಕಾಗಿ ನಾವು ಸಿದ್ಧರಾಗೋಣ. ಪವಿತ್ರಾತ್ಮರು ನಮ್ಮ ಹೃನ್ಮನಗಳನ್ನು ಪವಿತ್ರೀಕರಿಸಿ ಶುದ್ಧೀಕರಿಸಿ ನಾವು ಸರಿಯಾದ ರೀತಿಯಲ್ಲಿ ದೈವ ವಚನವನ್ನು ಆಲಿಸಿ ಅಂಗೀಕರಿಸಿ ಈ ದಿನಗಳಲ್ಲಿ ಪರಿಶುದ್ಧಾತ್ಮರ ಕೃಪೆಯನ್ನು ಹೊಂದಿಕೊಂಡು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಮುಂದೆ ಸಾಗುವಂತೆ ಪವಿತ್ರಾತ್ಮರು ನಮಗೆ ಜಯವನ್ನು ಬಲವನ್ನು ಅನುಗ್ರಹಿಸುವಂತೆ ದೇವರನ್ನು ನೋಡಿ ಪ್ರಾರ್ಥಿಸೋಣ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ದಿನಕ್ಕಾಗಿ ಪರಿಶುದ್ಧವಾದ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರವನ್ನು ಆರಾಧನೆಯನ್ನು ಸಲ್ಲಿಸುತ್ತೇವೆ. ಅಪ್ಪ ತಂದೆಯೇ, ನಾವು ಅನುಭವಿಸುತ್ತಿರುವ ಈ ಕಷ್ಟದ ದಿನಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ನಿಮಗೆ ತಿಳಿಯದೆ ನಮ್ಮ ಜೀವನದಲ್ಲಿ ಏನೂ ಸಂಭವಿಸುವುದಿಲ್ಲ. ಲೋಕದಲ್ಲಿಯೂ ನಮ್ಮ ಜೀವನದಲ್ಲಿಯೂ ಸಂಭವಿಸುವಂಥ ಎಲ್ಲ ಕಾರ್ಯಗಳು ನಿಮ್ಮ ಅನುಮತಿ ಇದ್ದೇ ಸಂಭವಿಸುತ್ತವೆ ಎಂದು ನಾವು ಬಲ್ಲೆವು. ಕರ್ತರಾದ ಯೇಸುವೇ, ಸಂದಿಗ್ಧವಾದ ಪರಿಸ್ಥಿತಿಯನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಕಷ್ಟ, ದುಃಖ, ವೇದನೆ, ವ್ಯಸನಗಳ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಿರುವಂಥ ಸಕಲ ಜನರನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಿಸುತ್ತೇವೆ. ನಿಮ್ಮ ಆಧರಣೆಯು, ನಿಮ್ಮ ಸೌಖ್ಯವು, ನಿಮ್ಮ ಶಕ್ತಿಯು ಎಲ್ಲ ಜನರ ಮೇಲೆ ಇಳಿದು ಬರುವಂತೆ ನಿಮ್ಮ ಅನುಗ್ರಹವನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ವಚನ ಶುಶ್ರೂಷೆಯಲ್ಲಿ ಪೂರ್ಣವಾಗಿ ಭಾಗವಹಿಸಿ ನಿಮ್ಮ ದೈವ ಸಂದೇಶಕ್ಕೆ ನಾವು ಕಿವಿಗೊಟ್ಟು ನಿಮ್ಮ ಪರಿಶುದ್ಧವಾದ ವಚನದ ಶಕ್ತಿಯಿಂದ ತುಂಬಿಕೊಂಡು ಲೋಕವನ್ನು, ಶರೀರವನ್ನು, ಪಿಶಾಚನ್ನು ಗೆಲ್ಲುವಂಥ ಅಭಿಷೇಕವನ್ನು ಪಡೆದು ನಿಮ್ಮೊಟ್ಟಿಗೆ ಮುಂದೆ ಸಾಗಲು ನಿಮ್ಮ ಅನುಗ್ರಹವನ್ನು ಕರುಣಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಕರುಣಿಸಿದ ವಚನ ಭಾಗ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ. ಸ್ಮುರ್ನದ ಸಭೆಗೆ ಸಂದೇಶ. ಸ್ಮುರ್ನದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ. ಮೊದಲನೆಯವನು ಕಡೆಯವನು, ಮೃತನಾದರೂ ಮೃತ್ಯುಂಜಯನಾದವನು ನೀಡುವ ಸಂದೇಶವಿದು. ನಾನು ನಿನ್ನ ಕಷ್ಟ ಸಂಕಟಗಳನ್ನು ತಿಳಿದಿರುವಾತನು, ನಿನ್ನ ಬಡತನವನ್ನು ನಾನು ಬಲ್ಲೆ. ಆದರೆ ವಾಸ್ತವವಾಗಿ ನೀನು ಶ್ರೀಮಂತನೇ ಆಗಿರುವೆ. ಯಹೂದ್ಯರೆಂದು ಕೊಚ್ಚಿಕೊಳ್ಳುವವರು ನಿನ್ನನ್ನು ತೆಗಳುವುದು ನನಗೆ ತಿಳಿದಿದೆ. ಆದರೆ ಅವರು ಯಹೂದ್ಯರಲ್ಲ, ಸೈತಾನನ ಕೂಟದವರಾಗಿದ್ದಾರೆ. ನಿನಗೆ ಬಂದೊದಗಲಿರುವ ಯಾತನೆಯಿಂದಾಗಿ ಎದೆಗುಂದಬೇಡ.
ನೋಡು, ಪರಿಶೋಧನೆಗೆ ಗುರಿಯಾಗುವಂತೆ ನಿಮ್ಮಲ್ಲಿ ಕೆಲವರನ್ನು ಸೈತಾನನು ಸೆರೆಮನೆಗೆ ತಳ್ಳುವನು. 10 ದಿನಗಳು ನೀನು ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗುವುದು. ಸಾಯಬೇಕಾಗಿ ಬಂದರೂ ಸ್ವಾಮಿನಿಷ್ಠೆಯಿಂದಿರು, ಆಗ ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ಈ ವಚನ ಭಾಗದಲ್ಲಿ ದೇವರು ನಮಗೆ 3 ಸಂದೇಶಗಳನ್ನು ದಯಪಾಲಿಸುತ್ತಾರೆ. ಪ್ರಥಮವಾಗಿ, ಮೃತನಾದರೂ ಮೃತ್ಯುವನ್ನು ಜಯಿಸಿದಂತಹ ಮೃತ್ಯುಂಜಯನಾದ ನಾನು ನಿನಗೆ ಹೇಳುವುದೇನೆಂದರೆ, ನೀನು ಹಾದು ಹೋಗಲಿರುವ ಕಷ್ಟಗಳನ್ನು, ದುಃಖಗಳನ್ನು ನಾನು ಬಲ್ಲವನಾಗಿದ್ದೇನೆ. ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ ನಿನಗೆ ಆಧರಣೆಯನ್ನು ನೀಡುವವನಾಗಿದ್ದೇನೆ. ಎರಡನೇದಾಗಿ, ಯಹೂದ್ಯರಲ್ಲದವರು ಅಥವಾ ಯಹೂದ್ಯರು ನಿನ್ನನ್ನು ತೆಗಳುವುದು ನನಗೆ ತಿಳಿದಿದೆ. ಸೈರಣೆಯಿಂದಿರು. ಮೂರನೇದಾಗಿ, ಸಾಯುವಂಥ ಪರಿಸ್ಥಿತಿಯಲ್ಲಿ ನೀನಿದ್ದರೂ ಕೂಡ ಸ್ವಾಮಿನಿಷ್ಠೆ ಉಳ್ಳವನಾಗಿರು, ಅರ್ಥಾತ್ ದೇವರಲ್ಲಿ ಭರವಸೆ ಉಳ್ಳವನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ದಯಪಾಲಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಭೂಮಿಯಲ್ಲಿ ಯೇಸು ಕ್ರಿಸ್ತರು 33 ವರ್ಷಗಳ ಕಾಲ ಜೀವಿಸಿ ಮನುಷ್ಯನಂತೆಯೇ ಎಲ್ಲ ದುಃಖ, ವೇದನೆ, ಸಮಸ್ಯೆಗಳಲ್ಲಿ ಹಾದು ಹೋಗಿದ್ದಾರೆ. ಪಾಪ ಒಂದನ್ನು ಬಿಟ್ಟು ಬಾಕಿ ಎಲ್ಲ ಕಷ್ಟ, ದುಃಖ, ವೇದನೆಗಳಲ್ಲಿ ಮನುಷ್ಯರಂತೆಯೇ ಸ್ವಾಮಿ ಹಾದು ಹೋಗಿರುವುದರಿಂದ ಅವರಿಗೆ ಮನುಷ್ಯರಾದ ನಮ್ಮ ಕಷ್ಟ, ದುಃಖ, ವೇದನೆ, ವ್ಯಸನಗಳೆಲ್ಲವೂ ಬಹಳ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಕಷ್ಟದ, ದುಃಖದ ಸಮಯದಲ್ಲಿ, ನೋವಿನ ಸಮಯದಲ್ಲಿ ನಾವು ಏಕಾಂಗಿ ಖಂಡಿತವಾಗಿಯೂ ಅಲ್ಲ. ಈ ದಿನಗಳಲ್ಲಿ ನಮಗೆ ಗೋಚರವಾಗುತ್ತಾ ಇದೆ, ಎಲ್ಲಿ ನೋಡಿದರೂ ರೋಗದಿಂದಾಗಿ ನರಳುವಂಥ ಜನ, ಕೆಲಸ ಕಾರ್ಯಗಳಿಲ್ಲದೆ ಕಷ್ಟಗಳಲ್ಲಿ, ಹಣಕಾಸಿನ ತೊಂದರೆಗಳಲ್ಲಿ, ಮನೆಗಳಲ್ಲಿ ದುಃಖದಲ್ಲಿ, ನಿರಾಶೆಯಲ್ಲಿ, ಮುಂದೇನು ಎನ್ನುವಂಥ ಆಲೋಚನೆಯಲ್ಲಿ ಕುಳಿತುಕೊಂಡಿರುವಂತಹ ಜನರು, ನಂತರ ಏಕಾಂಗಿತನವನ್ನು ಅನುಭವಿಸುವಂಥದ್ದು, ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಮತ್ತು ಏರುತ್ತಿರುವಂತಹ ರೋಗ ರುಜಿನ ಮತ್ತು ಮರಣದ ಕುರಿತಿರತಕ್ಕಂಥ ಭಯದ ವಾತಾವರಣದಲ್ಲಿ ಮನುಷ್ಯರಿವತ್ತು ದುಃಖವನ್ನು, ನೋವನ್ನು ಅನುಭವಿಸುತ್ತಾ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಯೇಸು ಪ್ರಭು ಬಹಳ ಮುಖ್ಯವಾಗಿ ನಮ್ಮೊಂದಿಗೆ ಈ ವಚನ ಭಾಗದಲ್ಲಿ ಮಾತನಾಡುತ್ತಾ ಇದ್ದಾರೆ. ಈ ಹಾದು ಹೋಗುವಂಥ ಎಲ್ಲ ಕಷ್ಟಗಳನ್ನು, ದುಃಖಗಳನ್ನು, ನಿನ್ನ ಬಡತನವನ್ನು ಕೂಡ ನಾನು ಅರಿತವನಾಗಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವೆಷ್ಟು ಕಷ್ಟದಲ್ಲಿ ಇದ್ದರೂ, ಎಷ್ಟು ನೋವಿನಲ್ಲಿ ಇದ್ದರೂ, ಸಂಪಾದನೆಯ ಮಾರ್ಗಗಳೆಲ್ಲವೂ ಮುಚ್ಚಲ್ಪಟ್ಟಿದ್ದರೂ ನಾವು ಉಪವಾಸವಂತೂ ಖಂಡಿತವಿಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ದೇವರು ಒದಗಿಸುತ್ತಾ ನಮ್ಮನ್ನು ಕಾಯುತ್ತಿದ್ದಾರೆ, ನಮ್ಮನ್ನು ಸಲಹುತ್ತಿದ್ದಾರೆ. ಇದರಿಂದ ನಮಗೆ ವ್ಯಕ್ತವಾಗುತ್ತದೆ ದೇವರು ನಿಜವಾಗಿಯೂ ನಮ್ಮ ತಂದೆ. ಓರ್ವ ತಂದೆ ತನ್ನ ಮಕ್ಕಳನ್ನು ಸಾಕಿ ಸಲಹುವಂತೆ ದೇವರು ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ. ಆದುದರಿಂದ ಎಲ್ಲ ಕಷ್ಟ, ಸಮಸ್ಯೆ ಹಾಗೂ ರೋಗ ರುಜಿನಗಳ ಮಧ್ಯದಲ್ಲಿ ನಾವು ಹಾದು ಹೋಗುತ್ತಿರುವ ಈ ಸನ್ನಿವೇಶದಲ್ಲಿ ಭಯವನ್ನು, ನಾವು ಏನು ಭಯಪಡುತ್ತಾ ಇದ್ದೇವೆ ಆ ಭಯವನ್ನು ಕೂಡ ಯೇಸುವಿನ ಪವಿತ್ರವಾದ ಕರಗಳಲ್ಲಿ ಸಮರ್ಪಣೆ ಮಾಡೋಣ. ಯಾಕೆಂದರೆ ದೇವರು ನಮ್ಮನ್ನು ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟುಗಳಲ್ಲಿ ಹಾದು ಹೋಗುವ ಒಂದು ಸನ್ನಿವೇಶವಿದ್ದರೂ ನಾವು ಏಕಾಂಗಿಯಂತೆ ಜೀವಿಸಲು ದೇವರು ಬಿಟ್ಟು ಬಿಡುವುದಿಲ್ಲ. ನಮ್ಮನೆಂದಿಗೂ ಅವರು ತೊರೆದು ಬಿಡುವುದಿಲ್ಲ. ಖಂಡಿತವಾಗಿಯೂ ಅವರು ನಮ್ಮನ್ನು ಗಮನಿಸುತ್ತಲೇ ಬಂದಿದ್ದಾರೆ. ಅದಕ್ಕೆ ಸಾಕ್ಷಿ ಇಲ್ಲಿಯವರೆಗೆ ನಾವು ಸಾಯದೆ ಮತ್ತು ಉಪವಾಸವಿಲ್ಲದೆ ಇಂದು ಕೂಡ ದೇವರ ಹೆಸರಿನಲ್ಲಿ ಬದುಕಿ ಉಳಿದಿದ್ದೇವೆ. ಇದಕ್ಕೆ ದೇವರ ಕರುಣೆಯೇ ಬಹಳ ಮುಖ್ಯವಾದದ್ದು. ಈ ಸನ್ನಿವೇಶದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎರಡನೇದಾಗಿ ನಮ್ಮನ್ನು ನಿಂದಿಸುವ, ಹೀಯಾಳಿಸುವ ಮನುಷ್ಯರನ್ನು ನಾವು ನೋಡುವಾಗ ಸಹಜವಾಗಿ ಕೋಪ ನಮ್ಮಲ್ಲಿ ಉಂಟಾಗುತ್ತದೆ, ಪ್ರತೀಕಾರದ ಭಾವನೆಗಳು ನಮ್ಮಲ್ಲಿ ಉಂಟಾಗುತ್ತದೆ. ಈ ಸನ್ನಿವೇಶದಲ್ಲಿ ಪ್ರತೀಕಾರಕ್ಕೂ ಕೋಪಕ್ಕೂ ಒಳಗಾಗದೆ ದೇವರಿಗೋಸ್ಕರ ಕಾದಿರುವುದು ಒಳ್ಳೆಯದು. ಯೇಸುಪ್ರಭು ನುಡಿಯುವಂತೆ, ನಿನ್ನನ್ನು ತೆಗಳುವಂತಹ ಮನುಷ್ಯರಿದ್ದಾರೆ, ಅವರ ಮಧ್ಯದಲ್ಲಿ ನೀನು ಜೀವಿಸುತ್ತಿರುವಾಗ ಸಮಾಧಾನದಿಂದಿರು. ಹಾಗಾಗಿ ನಮ್ಮನ್ನು ನೋಯಿಸುವಂತಹ, ಕ್ಷುಲ್ಲಕ ಮಾತುಗಳಿಂದ ನಮ್ಮನ್ನು ಉದ್ರೇಕಗೊಳಿಸುವಂತಹ, ಪ್ರತೀಕಾರ ಭಾವನೆಗಳು ನಮ್ಮಲ್ಲಿ ಮೂಡುವಂತೆ ಪ್ರೇರಣೆ ನೀಡುವಂತಹ ಮನುಷ್ಯರನ್ನು ನೋಡುವಾಗ ಶಾಂತವಾಗಿ
ನಮ್ಮ ಕೋಪವನ್ನು ಅಡಗಿಸಿಕೊಂಡು ಯೇಸುಕ್ರಿಸ್ತರ ಮುಖವನ್ನು ನೋಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಮೂರನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಷ್ಟ ಸಂಕಟಗಳಲ್ಲಿ ಹಾದು ಹೋಗುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಮರಣಾಪತ್ತಿಗೆ ಗುರಿಯಾಗುವಂಥ ಸನ್ನಿವೇಶ ಬಂದರೂ ನೀನು ಸ್ವಾಮಿನಿಷ್ಠೆ ಉಳ್ಳವನಾಗಿರು ಎಂದು ಯೇಸುಪ್ರಭು ನಮಗೆ ನುಡಿಯುತ್ತಾರೆ. ಯಾವಾಗ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ವಿಶ್ವಾಸದಲ್ಲಿ ತಳವೂರಿ ನಾವು ಬರಲಿರುವಂಥ ಕಷ್ಟ ದುಃಖಗಳ ಮಧ್ಯಭಾಗದಲ್ಲಿ ದೇವರಿಗೆ ಸಾಕ್ಷ್ಯವನ್ನು ನೀಡುತ್ತಾ ಅನ್ಯಾಯ ಅಕ್ರಮಗಳಿಗೂ ಪಾಪದ ಕಾರ್ಯಗಳಿಗೂ ನಾವು ಹೋಗದೆ ಯೇಸುವಿನ ಮಾರ್ಗದಲ್ಲಿ ನಡೆಯುವಂತಹ ಸನ್ನಿವೇಶದಲ್ಲಿ ಕೆಲವೊಮ್ಮೆ ಮಾರಕವಾದ ವ್ಯಾಧಿ ಅಥವಾ ಮರಣಕರವಾದಂತಹ ಒಂದು ಪರಿಸ್ಥಿತಿಗೆ ನಾವು ಒಳಗಾಗಬಹುದು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ನೀ ಚಂಚಲಗೊಳ್ಳಬೇಡ, ಧೈರ್ಯದಿಂದಿರು ಎಂಬುದಾಗಿ ಯೇಸುಪ್ರಭು ನುಡಿಯುತ್ತಾರೆ. ಬಹಳ ಮುಖ್ಯವಾಗಿ ದೇವರ ಮಾರ್ಗದಲ್ಲಿ ನಡೆದು ಅನೀತಿ ಅಕ್ರಮವನ್ನು ತೊರೆದು ಇರುವಂತಹ ಸತ್ಯಾಂಶವನ್ನು ನೇರವಾಗಿ ನುಡಿದು ದುಃಖಕ್ಕೆ ಮತ್ತು ಮರಣಕ್ಕೆ ಗುರಿಯಾದ ದಾನಿಯೇಲ್ ಪ್ರವಾದಿಯನ್ನು ನಾವು ಚೆನ್ನಾಗಿ ಬಲ್ಲೆವು. ಬಹಳ ಮುಖ್ಯವಾಗಿ ಮರಣಕರವಾದ ಪರಿಸ್ಥಿತಿಯಲ್ಲಿ ದಾನಿಯೇಲನು ಹಾದು ಹೋಗುವುದಕ್ಕೆ ಬಹಳ ಪ್ರಮುಖವಾದ ಕಾರಣ, ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರನ್ನು ತನ್ನ ನಿಜ ಜೀವನದಲ್ಲಿ ಪ್ರತಿಬಿಂಬಿಸಿ ಸತ್ಯದೇವರು, ನಿಜವಾದ ದೇವರು, ತಂದೆಯಾದ ದೇವರು ಮಾತ್ರವೇ, ಯೆಹೋವ ಮಾತ್ರವೇ ಎನ್ನುವಂಥ ವಿಚಾರವನ್ನು ಜನರಿಗೆ ಮುಟ್ಟಿಸುವಾಗ ದಾನಿಯೇಲನು ಬಹಳ ಸಂಕಷ್ಟಕ್ಕೆ ಗುರಿಯಾಗಿ ಸಿಂಹಗಳ ಗುಹೆಯಲ್ಲಿ ತಳ್ಳಲ್ಪಟ್ಟ ಒಂದು ಅವಸ್ಥೆ. ಅಂತಹ ಪರಿಸ್ಥಿತಿ ತನಗೆ ಎದುರಾಗುವುದೆಂದು ದಾನಿಯೇಲನು ಚೆನ್ನಾಗಿ ಬಲ್ಲವನಾಗಿದ್ದನು. ಆದರೂ ಕೂಡ ಚಂಚಲಗೊಳ್ಳದೆ ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನಿರ್ವಹಿಸುತ್ತಾ ದೇವರನ್ನು ಮಹಿಮೆಪಡಿಸುವಂಥ ಸಂದರ್ಭ ಬರುವಾಗ, ದೇವರ ಪರವಾಗಿ ಸಾಕ್ಷಿ ನೀಡುವಂತಹ ಸಂದರ್ಭ ಬರುವಾಗ ಎದೆಗುಂದದೆ ತನ್ನ ಮುಂದಿನ ಭವಿಷ್ಯವನ್ನು, ತನಗೆ ಬಂದೊದಗಲಿರುವ ಆಪತ್ತನ್ನು ಕೂಡ ಗಮನಕ್ಕೆ ತಂದುಕೊಳ್ಳದೆ ಸತ್ಯಾಂಶವನ್ನು ನುಡಿಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಆತನನ್ನು ಸಿಂಹಗಳ ಗುಹೆಗೆ ತಳ್ಳಲಾಗುತ್ತದೆ. ವಚನ ಭಾಗ ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸುವಂಥದ್ದು ಬೇಲ್ ದೇವತೆ ಮತ್ತು ಘಟಸರ್ಪ ಎನ್ನುವಂತಹ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 31ನೇ ವಚನದಿಂದ ನಾವು ಓದುವುದಾದರೆ ದೇವರ ವಾಕ್ಯ ನಮಗೆ ದಾನಿಯೇಲ್ ಪ್ರವಾದಿಯ ವಿಷಯವಾಗಿ ವಿವರಣೆಯನ್ನು ನೀಡುತ್ತದೆ. ಸಿಂಹ ಗುಹೆಯಲ್ಲಿ ದಾನಿಯೇಲ. ಅವರು ದಾನಿಯೇಲನನ್ನು ತೆಗೆದುಕೊಂಡು ಹೋಗಿ ಸಿಂಹಗಳ ಗವಿಯಲ್ಲಿಯೇ ಹಾಕಿದರು. ಅಲ್ಲಿ ಅವನು 6 ದಿನ ಇದ್ದ. ಆ ಗವಿಯಲ್ಲಿ 7 ಸಿಂಹಗಳಿದ್ದವು. ಅವುಗಳಿಗೆ ದಿನಂಪ್ರತಿ 2 ಹೆಣಗಳನ್ನು 2 ಕುರಿಗಳನ್ನು ಹಾಕುವ ಪದ್ಧತಿ ಇತ್ತು. ಅವು ದಾನಿಯೇಲನನ್ನು ತಿಂದು ಬಿಡಲಿ ಎಂಬ ಉದ್ದೇಶದಿಂದ ಇದನ್ನೆಲ್ಲ ಹಾಕುವುದನ್ನು ಅಷ್ಟು ದಿನ ನಿಲ್ಲಿಸಲಾಗಿತ್ತು. ಜುದೆಯ ನಾಡಿನಲ್ಲಿ ಹಬಕ್ಕೂಕನೆಂಬ ಒಬ್ಬ ಪ್ರವಾದಿ ಇದ್ದ. ಅವನು ಅಡಿಗೆ ಮಾಡಿಕೊಂಡು ರೊಟ್ಟಿ ತುಂಡುಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ಕೊಯ್ಲಾಳುಗಳಿಗೆ ಕೊಡಲು ಹೊಲದತ್ತ ಹೊರಟಿದ್ದ. ಆಗ ಸರ್ವೇಶ್ವರನ ದೂತನು ಹಬಕ್ಕೂಕನಿಗೆ, ನಿನ್ನಲ್ಲಿರುವ ಬುತ್ತಿಯನ್ನು ಬ್ಯಾಬಿಲೋನಿನ ಸಿಂಹದ ಗುಹೆಯಲ್ಲಿರುವ ದಾನಿಯೇಲನಿಗೆ ತೆಗೆದುಕೊಂಡು ಹೋಗಿ ಕೊಡು ಎಂದ. ಅದಕ್ಕೆ ಹಬಕ್ಕೂಕನು, ಸ್ವಾಮಿ, ನಾನು ಬ್ಯಾಬಿಲೋನನ್ನು ಎಂದೂ ನೋಡಿದವನಲ್ಲ, ಆ ಗವಿ ಎಲ್ಲಿದೆ ಎಂಬುದು ಕೂಡ ತಿಳಿಯದು ಎಂದ. ಆಗ ಆ ದೂತನು ಅವನ ತಲೆಯ ಮೇಲೆ ಕೈ ಹಾಕಿ ಅವನ ಜುಟ್ಟನ್ನು ಹಿಡಿದು ಅವನನ್ನು ಎತ್ತಿಕೊಂಡು ತನ್ನ ಉಸಿರಿನ ರಭಸದಿಂದಲೇ ಅವನನ್ನು ಒಯ್ದು ಬ್ಯಾಬಿಲೋನ್ನಲ್ಲಿದ್ದ ಗವಿಯ ಮೇಲೆ ನಿಲ್ಲಿಸಿದ. ಹಬಕ್ಕೂಕನು, ದಾನಿಯೇಲನೇ, ಎಲೈ ದಾನಿಯೇಲನೇ, ದೇವರು ನಿನಗೆಂದು ಕಳುಹಿಸಿದ ಈ ಬುತ್ತಿಯನ್ನು ತೆಗೆದುಕೋ ಎಂದು ಕೂಗಿದ. ಅದಕ್ಕೆ ದಾನಿಯೇಲನು, ದೇವರೇ, ನೀವು ನನ್ನನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನು ಪ್ರೀತಿಸುವವರನ್ನು ನೀವೆಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿ ಎದ್ದು ಊಟ ಮಾಡಿದ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತರು ಪ್ರಾರಂಭದಲ್ಲಿ ಹೇಳಿದಂತೆ ನಿನ್ನ ಬಡತನವನ್ನು, ನಿನ್ನ ಕಷ್ಟವನ್ನು ನಾನು ತಿಳಿದವನಾಗಿದ್ದೇನೆ, ಆದರೂ ನೀನು ಶ್ರೀಮಂತನೇ ಸರಿ. ಮುಖ್ಯವಾಗಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರುವಂತಹ ಯಾವ ವ್ಯಕ್ತಿಯೂ ಬಡವನಲ್ಲ, ಏಕಾಂಗಿಯಲ್ಲ. ಇದು ಬಹಳ ಕಟುವಾದ ಸತ್ಯ. ಈ ದಿನಗಳಲ್ಲಿ ಬಹಳ ದುಃಖದ ದಿನಗಳು, ಸಂಕಟದ ದಿನಗಳು, ಯಾವ ಸಂಪಾದನೆ ಇಲ್ಲದೆ ಒಂದು ಕಡೆ ಕೂತ್ಕೊಂಡು ಮುಂದೇನು ಎನ್ನುವಂಥ ಆಲೋಚನೆಯಲ್ಲಿ ಸಾಗುವಂತಹ ದಿನಗಳಿವು. ಈ ದಿನಗಳಲ್ಲಿ ಒಮ್ಮೆ
ಒಬ್ಬ ದೈವ ಸೇವಕರು ಮನೆಯಲ್ಲೇ ಕುಳಿತು ಪ್ರಾರ್ಥನೆ ಮಾಡುತ್ತಾ ದೇವರೊಂದಿಗೆ ತನ್ನ ವೈಯಕ್ತಿಕ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಒಂದಿನ ಯಾಂತ್ರಿಕವಾಗಿ ಎಲ್ಲರಿಗೂ ಇದ್ದಂತೆ ಅವರಿಗೂ ಕೂಡ ಕಷ್ಟಗಳು, ದಿನನಿತ್ಯದ ಉಪಜೀವನಕ್ಕೆ ಬೇಕಾದಂತಹ ಮನೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿಸುವುದಕ್ಕೆ ಹಣದ ಕೊರತೆ ಎಲ್ಲರಿಗೂ ಇರುವಂತೆ ಆ ಸಹೋದರಿಗೂ ಕೂಡ ಕೊರತೆ ಇದ್ದಿತು. ಆಗ ಅವರು ಪ್ರಾರ್ಥಿಸುತ್ತಾ ದಿನಗಳನ್ನು ಮುಂದೂಡುವ ಸಮಯ, ಒಂದು ದಿನ ಎಲ್ಲಿಂದಲೂ ಒಂದು ಫೋನ್ ಕರೆ ಅವರಿಗೆ ಬಂತು. ಆ ಫೋನ್ನಲ್ಲಿ ಒಂದು ಅಪರಿಚಿತವಾದ ವ್ಯಕ್ತಿ ಅವರೊಂದಿಗೆ ಮಾತನಾಡುತ್ತಾ, ನಾನು ಈ ದಿನ ನಿಮಗೆ ಫೋನ್ ಮಾಡಲು ಕಾರಣವೇನು ಅಂತ ಕೇಳಿದಲ್ಲಿ, ಪ್ರಿಯ ಸಹೋದರರೇ, ನಾನು ಪರಿಶುದ್ಧವಾದ ಪರಮ ಪ್ರಸಾದದ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ದೇವರು ನನಗೆ ನಿಮ್ಮ ವಿಷಯವನ್ನು ನೆನಪು ಮಾಡಿಕೊಟ್ಟರು. ನಿಮಗೆ ಸಹಾಯ ಮಾಡಬೇಕೆಂದು ನನಗೆ ಪ್ರೇರಣೆ ಆಯಿತು. ಅದಕ್ಕಾಗಿ ನಿಮ್ಮ ಫೋನ್ ನಂಬರ್ ಕೂಡ ನನ್ನಲ್ಲಿ ಇರಲಿಲ್ಲ. ಬೇರೆಯವರ ಬಳಿ ನಾನು ಕೇಳಿ ಫೋನ್ ನಂಬರ್ ತೆಗೆದುಕೊಂಡು ಫೋನ್ ಮಾಡುತ್ತಾ ಇದ್ದೇನೆ. ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ದೇವರ ಹೆಸರಿನಲ್ಲಿ ಅವರಿಗೆ ಸ್ವಲ್ಪ ಹಣವನ್ನು ಕಳಿಸಿಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಬಡತನ ಎಲ್ಲವೂ ದೇವರಿಗೆ ತಿಳಿದಿದೆ. ಹಾಗಾಗಿ ನಾವು ಸ್ವಾಮಿನಿಷ್ಠೆ ಉಳ್ಳ ವ್ಯಕ್ತಿಗಳಾಗಿ ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರುವುದಾದರೆ, ಒಂದು ವಿಷಯವನ್ನು ನಾನು ಹೇಳಲು ಇಚ್ಛಿಸುತ್ತೇನೆ ಇಲ್ಲಿ. ಅದೇನೆಂದರೆ, ಮನುಷ್ಯರೆಲ್ಲರೂ ಬಲಹೀನರೇ, ಎಲ್ಲರೂ ತಪ್ಪು ಮಾಡುವಂಥವರೇ. ಆದರೆ ನಮ್ಮ ಜೀವಿತದಲ್ಲಿರುವಂತಹ ಕುಂದು ಕೊರತೆಗಳನ್ನು, ನಮ್ಮ ಬಲಹೀನತೆಯನ್ನು ದೇವರು ಗಮನಿಸುವುದಿಲ್ಲ. ಅದು ಅವರ ಕರುಣೆಯಿಂದ ಮುಚ್ಚಿ ಹೋಗುತ್ತದೆ. ಹಾಗೆ ಬಲಹೀನತೆಗಳಲ್ಲಿ ನಾವಿದ್ದರೂ ಕೂಡ ದೇವರ ಅಪಾರವಾದ ಕರುಣೆ ಮತ್ತು ಪ್ರಲಾಪಗಳ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳುವಂತೆ ದೇವರ ಪ್ರೀತಿಯು ಪ್ರತಿದಿನವೂ ಹೊಸದಾಗಿ ಇರುತ್ತದೆ. ಹಾಗಾಗಿ ಪ್ರತಿನಿತ್ಯವೂ ದೇವರ ಪ್ರೀತಿ ಹೊಸದಾಗಿಯೂ ಅವರ ಕರುಣೆ ಹೊಸದಾಗಿ ಇರುವುದರಿಂದ ನಮ್ಮ ಬಲಹೀನತೆಗಳನ್ನು ಲೆಕ್ಕಿಸದೆ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರ್ತಕ್ಕಂಥ ಒಂದು ಅವಸ್ಥೆಯನ್ನು ಮಾತ್ರವೇ ಗಮನಿಸಿ ದೇವರು ನಮ್ಮ ಆಗು ಹೋಗುಗಳನ್ನು ಖಂಡಿತವಾಗಿ ಅವರು ನೋಡುತ್ತಾರೆ. ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಮನೋಹರವಾಗಿ ದಾವೀದರಸನಲ್ಲಿ ವಿವರಿಸುತ್ತಾರೆ. ನಿನ್ನನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ನಿನ್ನನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ. ಹಗಲು ರಾತ್ರಿ ಎನ್ನದೆ ಅವರು ನಿನ್ನನ್ನು ಕಾಯುತ್ತಾರೆ, ನಿನ್ನ ಆಗು ಹೋಗುಗಳನ್ನು ಅವರು ಗಮನಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದಲೇ ಯೇಸುಕ್ರಿಸ್ತರು ಬಹಳ ಸ್ಪಷ್ಟವಾಗಿ ನುಡಿಯುತ್ತಾರೆ, ನಾನು ಮೃತನಾಗಿದ್ದೆ ಹೌದು, ಇದೀಗ ಮೃತ್ಯುವನ್ನು ಜಯಿಸಿ ಜೀವಿಸುವವನಾಗಿದ್ದೇನೆ. ನಿನ್ನ ಕಷ್ಟಗಳನ್ನು, ಬಡತನವನ್ನು ನಾನು ತಿಳಿದವನಾಗಿದ್ದೇನೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ವಾಮಿನಿಷ್ಠೆ ಉಳ್ಳವರಾಗಿ ದೇವರೊಟ್ಟಿಗೆ ನಮ್ಮ ವೈಯಕ್ತಿಕ ಸಂಬಂಧವನ್ನು ಕಾಪಾಡಿಕೊಂಡು ದೇವರ ಮಾರ್ಗದಲ್ಲಿ ನಾವು ಚಲಿಸುವುದಾದರೆ ನಿಶ್ಚಯವಾಗಿಯೂ ಎಂತಹ ಪರಿಸ್ಥಿತಿಯಲ್ಲೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾಗಿ ಅದಕ್ಕೆ ಉದಾಹರಣೆಯಾಗಿ ನಾವು ದಾನಿಯೇಲ್ ಪ್ರವಾದಿಯನ್ನು ಗಮನಿಸುವಾಗ 6 ದಿನಗಳ ಕಾಲ ಸಿಂಹದ ಗುಹೆಯಲ್ಲಿ ದಾನಿಯೇಲನಿದ್ದ. ಆತನಿಗೆ ಬಹಳ ಗಂಭೀರವಾಗಿ ಸಿಂಹಗಳು ಆತನ ಮೇಲೆ ಬೀಳದಂತೆ ದೇವರು ತಮ್ಮ ದೂತನನ್ನು ಕಳುಹಿಸಿ ಒಂದನೇದಾಗಿ ಸಿಂಹಗಳ ಬಾಯಿಯನ್ನು ಬಂಧಿಸಿದರು. ಎರಡನೇದಾಗಿ ಆತನ ಹಸಿವೆಯನ್ನು ಗಮನಿಸಿದ ದೇವರು ಇಸ್ರೇಲ್ ನಾಡಿನಲ್ಲಿ ಹಬಕ್ಕೂಕನು ತನ್ನ ಹೊಲದಲ್ಲಿ ಕೆಲಸ ಮಾಡುವಂಥ ಆಳುಗಳಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಸರ್ವೇಶ್ವರನ ದೂತನವನ ಎದುರಿಗೆ ಬಂದು, ಬ್ಯಾಬಿಲೋನಿಯಾದಲ್ಲಿ ಸಿಂಹಗಳ ಗುಹೆಯಲ್ಲಿರುವಂಥ ದಾನಿಯೇಲನಿಗೆ ಈ ಆಹಾರವನ್ನು ಕೊಡು ಸ್ವಾಮಿ, ನಾನು ಬ್ಯಾಬಿಲೋನಿಯನ್ ಆ ಪಟ್ಟಣವನ್ನಾಗಲಿ ಸಿಂಹದ ಗುಹೆಯನ್ನಾಗಲಿ ನನಗೆ ತಿಳಿಯದೆಂಬುದಾಗಿ ಆತನು ಹೇಳುವಾಗ ದೇವದೂತನು ತನ್ನ ಉಸಿರಿನ ರಭಸದಿಂದಲೇ ಆತನ ಜುಟ್ಟನ್ನು ಹಿಡಿದು ಕ್ಷಣ ಮಾತ್ರದಲ್ಲಿ ಎತ್ತುಕೊಂಡೋಗಿ ಆ ಸಿಂಹದ ಗುಹೆಯ ಮೇಲೆ ನಿಲ್ಲಿಸಿ ದಾನಿಯೇಲನಿರುವ ಸ್ಥಳವನ್ನು ತೋರಿಸುತ್ತಾರೆ. ಹಬಕ್ಕೂಕನು ಪ್ರೀತಿಯಿಂದ ನುಡಿಯುತ್ತಾನೆ, ಪರಾತ್ಪರ ದೇವರ ಸೇವಕನಾದ ದಾನಿಯೇಲನೇ, ದೇವರು ನಿನಗೆ ಕಳುಹಿಸಿರುವ ಬುತ್ತಿಯನ್ನು ತೆಗೆದುಕೋ. ಆ ಬುತ್ತಿಯನ್ನು ತೆಗೆದುಕೊಂಡು ಹಸಿವನ್ನು ನೀಗಿಸಿಕೊಂಡ ದಾನಿಯೇಲನು ಹೇಳುತ್ತಾನೆ, ದೇವರೇ, ನಿಮ್ಮನ್ನು ಪ್ರೀತಿಸುವವರನ್ನು ನೀವೆಂದಿಗೂ ಕೈ ಬಿಡುವುದಿಲ್ಲ. ನೀವು ನನ್ನನ್ನು ಜ್ಞಾಪಿಸಿಕೊಂಡದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಸಹೋದರಿ, ಬಹಳ ಮನೋಹರವಾದ ದೈವ ಸಂದೇಶವಿದು. ದೇವರು ನಮ್ಮ ಜೀವಿತದಲ್ಲಿ ಇಂದಿಗೂ ಜೀವಿಸುತ್ತಾರೆ. ಈ ಪ್ರವಚನವನ್ನು ನೀವು ಕೇಳುವಾಗಲೇ ಬಹುಶಃ 1 ವರ್ಷ ಮೇಲೆ ಆಯಿತು ಈ ದುಃಖದ ದಿನಗಳು ಪ್ರಾರಂಭಗೊಂಡು, ಕೆಲಸ ಕಾರ್ಯಗಳು ಸ್ಥಗಿತಗೊಂಡು, ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡು,
ಬಹಳಷ್ಟು ಮಂದಿ ಮನೆಯಲ್ಲೇ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ. ಕೂಲಿ ಕಾರ್ಮಿಕರಾಗಿರಬಹುದು, ವ್ಯಾಪಾರಸ್ಥರಾಗಿರಬಹುದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತಹ ಕೆಲಸಗಾರರಾಗಿರಬಹುದು, ಯಾರೇ ಆಗಲಿ ಈ ದೈವ ವಚನವನ್ನು ನಾವು ಆಲಿಸುವಾಗ ಪ್ರಿಯರೇ, ಮನೆಯಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲಿಂದಲೋ ಆಹಾರ ಪದಾರ್ಥಗಳು ನಮಗೆ ಲಭಿಸಿದ್ದಿರಬಹುದು. ಅದನ್ನು ಸ್ವೀಕರಿಸುವಾಗ ನಮ್ಮ ಹೃದಯವು ತುಂಬಿ ಬಂದು ನಾವು ದೇವರನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸಲ್ಲಿಸಿದಂಥ ದಿನಗಳು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಉಂಟು. ತುಂಬ ಮಂದಿಯ ಅನುಭವ ಇದು ಈ ದಿನಗಳಲ್ಲಿ. ದೇವರೇ, ನಾವು ಇಂತಹ ದುಃಖದಲ್ಲಿ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ನೀವು ನಮ್ಮನ್ನು ಸ್ಮರಿಸಿಕೊಂಡು ನಮಗೆ ಈ ಆಹಾರ ಪದಾರ್ಥಗಳನ್ನು ನೀಡಿರುವುದಕ್ಕಾಗಿ ನಿಮಗೆ ಧನ್ಯವಾದ ಎಂಬುದಾಗಿ ಖಂಡಿತವಾಗಿ ನಾವು ದೇವರಿಗೆ ಧನ್ಯವಾದವನ್ನು ಹೇಳಿದ್ದೇವೆ. ದೇವರ ಹೆಸರಿನಲ್ಲಿ ಊಟ ಮಾಡಿದ್ದೇವೆ. ಮಾತ್ರವಲ್ಲ, ಇಂದಿಗೂ ದೇವರ ಹೆಸರಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದು ದೇವರ ಅತ್ಯುನ್ನತವಾದ ಪ್ರೀತಿ, ದೇವರ ಮಹಾ ಕರುಣೆ. ಬನ್ನಿ, ಬಹಳ ಮುಖ್ಯವಾಗಿ ಈ ದಿನಗಳಲ್ಲಿ ನಾನು ಹೇಳುವಂತಹ ಎರಡನೆಯ ಒಂದು ವಿಚಾರ ಏನಂದರೆ, ಸಾಮಾನ್ಯವಾಗಿ ದುಃಖ, ವೇದನೆ, ವ್ಯಸನ ನಮಗೆ ಉಂಟಾಗುವುದು ಅನೀತಿಯನ್ನು ನಾವು ನೋಡುವಾಗಲೂ, ನಾವು ನೀತಿಯ ಮಾರ್ಗದಲ್ಲಿ ನಡೆದರೂ ಅನೀತಿಯುಳ್ಳ ಮನುಷ್ಯರು ನಮ್ಮನ್ನು ಬಗ್ಗು ಬಡಿಯುವ, ನಮಗೆ ತೊಂದರೆ ನೀಡುವಂತಹ ಒಂದು ಸನ್ನಿವೇಶವನ್ನು ಕಾಣುವಾಗ ನಾವು ಮನದಾಳದಲ್ಲಿ ಬಹಳ ದುಃಖಪಟ್ಟು ದೇವರಲ್ಲಿ ಒಂದು ಪ್ರಶ್ನೆಯನ್ನು ಖಂಡಿತವಾಗಿ ಕೇಳಿರುತ್ತೇವೆ. ಆ ಪ್ರಶ್ನೆ ಏನೆಂದರೆ, ದೇವರೇ, ಈ ಅನ್ಯಾಯ ಅಕ್ರಮಗಳನ್ನು ನೀವು ಕಾಣುತ್ತಿಲ್ಲವೇ? ಈ ಅನ್ಯಾಯ ಅಕ್ರಮಗಳನ್ನು ನೀವು ನೋಡುತ್ತಿಲ್ಲವೇ? ಎಷ್ಟೋ ಅದ್ಭುತಗಳನ್ನು ಮಾಡುತ್ತಿರುವ, ಎಷ್ಟೋ ಜನರ ಕಣ್ಣೀರನ್ನು ಒರೆಸುತ್ತಿರುವ, ಎಷ್ಟೋ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡುತ್ತಿರುವಂತಹ ನೀವು, ಸಕಲವನ್ನು ಅರಿತಿರುವಂತಹ ನೀವು ಈ ಅನ್ಯಾಯವನ್ನು, ಈ ಅಕ್ರಮವನ್ನು ನೋಡಿಕೊಂಡು ಯಾಕೆ ಸುಮ್ಮನಿದ್ದೀರಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ನಾನು ಕೂಡ ದೇವರಿಗೆ ಈ ಪ್ರಶ್ನೆಯನ್ನು ಕೇಳಿದ ವ್ಯಕ್ತಿಗಳಲ್ಲಿ ಒಬ್ಬನು. ಮನಸ್ಸು ತುಂಬ ನೊಂದು ಹೋಗುವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ದಿವ್ಯ ಸತ್ಪ್ರಸಾದದ ಆರಾಧನೆಯನ್ನು ಪ್ರಾರಂಭಿಸಲು ಹೋಗುವ ಮುನ್ನ ಒಂದು ಸ್ಥಳದಲ್ಲಿ ಕುಳಿತು ನನ್ನೊಡನೆ ಶುಶ್ರೂಷೆ ಮಾಡುವಂತಹ ವ್ಯಕ್ತಿಗಳನ್ನು ನನ್ನ ಪಕ್ಕದಲ್ಲಿ ಕುಳ್ಳರಿಸಿಕೊಂಡು ಭಾರವಾದ ಹೃದಯದಿಂದ ನಾನು ಪ್ರಾರ್ಥನೆ ಮಾಡಿದ್ದು ಉಂಟು. ದೇವರೇ, ಈ ಸನ್ನಿವೇಶಗಳನ್ನು ನೀವು ಕಾಣುವುದಿಲ್ಲವೇ? ಅನ್ಯಾಯ ಮಾಡುವವರು ದೇವರು ನಮ್ಮನ್ನು ನೋಡುವುದಿಲ್ಲ, ದೇವರಿಲ್ಲ ಎನ್ನುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅನ್ಯಾಯ ಅಕ್ರಮಗಳನ್ನು ಅಂಜಿಕೆ ಇಲ್ಲದೆ ಮಾಡುವಂತಹ ಸನ್ನಿವೇಶಗಳು, ನೀತಿವಂತರನ್ನು ಬಗ್ಗು ಬಡಿಯುವಂತಹ ಸನ್ನಿವೇಶಗಳು, ತಮ್ಮ ಕೈ ಕೆಳಗಡೆ ಇರುವಂಥ ಮನುಷ್ಯರನ್ನು ಗುಲಾಮರಿಗಿಂತಲೂ ಕೊನೆಯ ಮಟ್ಟದಲ್ಲಿ ನಡೆಸಿಕೊಳ್ಳುವಂತಹ ಒಂದು ಸನ್ನಿವೇಶಗಳನ್ನು ನೀವು ಕಾಣುವುದಿಲ್ಲವೇ? ಇದಕ್ಕೆ ಕೊನೆ ಇಲ್ಲವೇ ಎಂಬುದಾಗಿ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೇನೆ. ದೇವರಿಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೇನೆ. ಆದರೆ ದೇವರಿಂದ ಬರುವ ಉತ್ತರ ಹೇಗಿರುತ್ತದೆ ಎಂಬುದಾಗಿ ಹೇಳುವುದಾದರೆ ಪ್ರಿಯರೇ, ನಮ್ಮೆಲ್ಲರಿಗೂ ಬಹಳ ಒಂದು ಅನುಭವಕರವಾದಂಥ ದಿನಗಳಿವು. ಒಂದು ವರ್ಷಗಳಿಂದ ನಾವು ನೋಡುತ್ತಾ ಇದ್ದೇವೆ. ಅನ್ಯಾಯ, ಅಕ್ರಮ ಮತ್ತು ಒಂದು ಜಂಬದಿಂದಲೂ ಅಹಂಕಾರದಿಂದಲೂ ಮೆರೆದಂತಹ ವ್ಯಕ್ತಿಗಳ ಒಂದು ಪರಿಸ್ಥಿತಿ ಇವತ್ತು ಏನಾಗಿದೆ? ಎಷ್ಟೋ ಮಂದಿ ಇವತ್ತು ಮಣ್ಣಾಗಿ ಹೋಗಿದ್ದಾರೆ. ಎಷ್ಟೋ ಮಂದಿ ತಮ್ಮ ಅಹಂಕಾರವೆಲ್ಲವೂ ಮುರಿಯಲ್ಪಟ್ಟವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂಬುದ ಸುಳಿವೆ ಇಲ್ಲದಂತಹ ಒಂದು ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಈ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿ ಇದರಲ್ಲಿ ನಡೆಯುವಾಗ ದೇವರು ಹೇಗೆ ಉತ್ತರವನ್ನು ಕೊಡುತ್ತಾರೆ ಎನ್ನುವಂತಹ ಅನುಭವ ನಮಗೆ ಖಂಡಿತವಾಗಿಯೂ ಉಂಟ. ಈ ದಿಶೆಯಲ್ಲಿ ಒಂದು ದೇವರ ವಾಕ್ಯವನ್ನು ನಾವು ನೋಡೋಣ. ಪರಿಶುದ್ಧವಾದ ಬೈಬಲ್ ಶ್ರೀ ಗ್ರಂಥದಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥ 26ನೇ ಅಧ್ಯಾಯ 20-21ನೇ ವಾಕ್ಯವನ್ನು ನಾವು ಓದುವುದಾದರೆ, ದೈವದಂಡನೆ, ನನ್ನ ಜನರೇ ಹೋಗಿ ನಿಮ್ಮ ಮನೆಗಳನ್ನು ಸೇರಿ ಬಾಗಿಲು ಮುಚ್ಚಿಕೊಳ್ಳಿ. ದೇವರ ಕೋಪ ತೀರುವ ತನಕ ಕೊಂಚ ಕಾಲ ಅವಿತುಕೊಳ್ಳಿ. ಇಗೋ, ಸರ್ವೇಶ್ವರ ಜಗದ ಜನಕ್ಕೆ ಅವರವರ ಪಾಪದ ಫಲವನ್ನು ಉಣ್ಣಿಸಲು ತಮ್ಮ ನಿವಾಸದಿಂದ ಹೊರಟಿರುವರು. ಭೂಮಿ ತನ್ನಲ್ಲಿ ಇಂಗಿದ ರಕ್ತವನ್ನು ಬೆಳಕಿಗೆ ತರುವುದು. ಭೂನಿವಾಸಿಗಳಲ್ಲಿ ಹತರಾದವರನ್ನು ಇನ್ನು ಮುಂದೆ ಮರೆಮಾಚದು. ಪ್ರೈಸ್ ದಿ ಲಾರ್ಡ್. ದೇವರು ತನ್ನ ಜನತೆಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನನ್ನ ಜನರೇ ಹೋಗಿ ನಿಮ್ಮ ಮನೆಗಳನ್ನು ಸೇರಿ ಬಾಗಿಲನ್ನು ಮುಚ್ಚಿಕೊಳ್ಳಿ. ಕೊಂಚ ಕಾಲ ದೇವರ ಕೋಪ ಅಡಗುವವರೆಗೆ ನೀವು ನಿಮ್ಮ ಮನೆಗಳಲ್ಲಿ ತಂಗಿರಿ. ಪ್ರಿಯರೇ, ಈ ಪ್ರಸ್ತುತ ದಿನಗಳೇ ಅವು. ಹೇಗೆ ಅನ್ಯಾಯ ಅಕ್ರಮಕ್ಕೆ ಒಂದು ಕೊನೆ ಇಲ್ಲವಾ?
ದಬ್ಬಾಳಿಕೆಗೆ ಒಂದು ಕೊನೆ ಇಲ್ಲವಾ ಎಂಬುದಾಗಿ ನಾವು ದೇವರಲ್ಲಿ ಕೇಳಿದೆವೋ? ಗರ್ವಿಗಳು, ಅಹಂಕಾರಿಗಳು ಪ್ರಬಲವಾಗಿ ಮೆರೆಯುತ್ತಿದ್ದಂತಹ ಸನ್ನಿವೇಶಗಳನ್ನು ಕಂಡು ನಮ್ಮ ಮನಸ್ಸು ಭಾರವಾಗಿ ದೇವರಿಗೆ ಪ್ರಶ್ನೆಗಳನ್ನು ಕೇಳುತ್ತಾ, ಸ್ವಾಮಿ ಇದನ್ನು ನೀವು ನೋಡುವುದಿಲ್ಲವಾ ಎಂಬುದಾಗಿ ನಾವು ಪ್ರಶ್ನೆ ಕೇಳಿದವಲ್ಲ, ಅದಕ್ಕೆ ಉತ್ತರವಾಗಿ ದೇವರು ನಮಗೆ ಹೇಳುವಂಥದ್ದು, ಜಗದ ಜನತೆಯ ಪಾಪದ ಫಲವನ್ನು ಉಣ್ಣಿಸಲು ದೇವರ ತನ್ನ ಕೋಪಾಗ್ನಿಯೊಡನೆ ಪ್ರಪಂಚದ ಮೇಲೆ ದಂಡೆತ್ತಿ ಬರತಕ್ಕಂಥ ಸನ್ನಿವೇಶವನ್ನು ದೇವರ ವಚನ ನಮಗೆ ವಿವರಿಸುವಂಥದ್ದು. ಈ ದಿಶೆಯಲ್ಲಿ ದೇವ ಜನರಿಗೆ ದೇವರು ಕರೆ ನೀಡುತ್ತಾರೆ, ನಿಮ್ಮ ಮನೆಗಳಲ್ಲಿ ಹೋಗಿ ಬಾಗಿಲು ಹಾಕಿಕೊಳ್ಳಿ, ದೇವರ ಕೋಪಾಗ್ನಿ ಇಳಿಯುವವರೆಗೆ ಸ್ವಲ್ಪ ಚೇತರಿಸಿಕೊಳ್ಳಿ, ಸಮಾಧಾನದಲ್ಲಿ ಕೂತ್ಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನಗಳೇ ಈ ದಿನಗಳು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಾವು ಮಾಡಬೇಕಾಗಿರುವುದೇನು? ಖಾಲಿ ದೇವರ ಈ ಒಂದು ದಿನಗಳು ಅಥವಾ ಪ್ರಪಂಚದ ಈ ದಿನಗಳು ದೇವರು ಪಾಪಾತ್ಮರನ್ನು, ಗರ್ವಿಗಳನ್ನು ಮತ್ತು ಯಾರೆಲ್ಲ ದೇವರಿಲ್ಲ ಎನ್ನುವಂಥ ಅಹಂಭಾವದಲ್ಲಿ ನಡೆಯುತ್ತಿದ್ದರು ಅವರಿಗೆಲ್ಲರಿಗೂ ದೇವರಿದ್ದಾರೆ ಎನ್ನುವಂತಹ ಒಂದು ಸತ್ಯಾಂಶವನ್ನು ಕಲಿಸುವುದಕ್ಕೋಸ್ಕರ ನಾವು ಏನೇನೂ ಅಲ್ಲ, ನಾವು ಖಾಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮನುಷ್ಯರೆಂಬ ಸತ್ಯಾಂಶವನ್ನು ದೇವರು ತಿಳಿಯಪಡಿಸುವುದಕ್ಕೋಸ್ಕರ ಈ ದಿನಗಳನ್ನು ಉಪಯೋಗಿಸುತ್ತಿರುವಂಥ ಸಂದರ್ಭದಲ್ಲಿ ದೇವರೊಡನೆ ಸಂಬಂಧವನ್ನು ಹೊಂದಿರುವಂತಹ ದೇವಜನರು ತಮ್ಮ ಮನೆಗಳಲ್ಲಿ ಮಾಡಬೇಕಾಗಿರುವುದೇನು? ಏನಾಗಿದೆ ನಾವು ಮಾಡಬೇಕಾದ ಕಾರ್ಯ ಈ ದಿನಗಳಲ್ಲಿ? ಅದನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತದೆ? ಬನ್ನಿ, ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯ ವಚನ 12ರಿಂದ 14ರವರೆಗೆ ನಾವು ಓದುವುದಾದರೆ, ಆದ್ದರಿಂದ ಜೋತು ಬೀಳುವ ನಿಮ್ಮ ಕೈಗಳನ್ನು ಮೇಲೆತ್ತಿ ಕುಸಿದು ಬೀಳುವ ನಿಮ್ಮ ಮೊಣಕಾಲುಗಳನ್ನು ಚೇತರಿಸಿಕೊಳ್ಳಿ. ನೀವು ಹಿಡಿದಿರುವ ಹಾದಿಯನ್ನು ಸರಿಪಡಿಸಿಕೊಳ್ಳಿ. ಆಗ ಕುಂಟುವ ಕಾಲು ಉಳುಕದೆ ವಾಸಿಯಾಗುತ್ತದೆ. ಎಲ್ಲರೊಂದಿಗೆ ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ಪರಿಶುದ್ಧತೆಯನ್ನು ಅರಸಿರಿ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ. ಪ್ರಿಯರೇ, ಮನೆಗಳಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ದೇವಜನರು ಮಾಡಬೇಕಾಗಿರುವುದೇನು ಎನ್ನುವಂತಹ ವಿಷಯದಲ್ಲಿ ದೇವರು 3 ಕಾರ್ಯಗಳನ್ನು ನಮಗೆ ಹೇಳಿಕೊಡುತ್ತಾರೆ. ಪ್ರಪ್ರಥಮವಾಗಿ ಸೋತು ಬೀಳುವಂತಹ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಅಂದರೆ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ಳಿರಿ. ಇಲ್ಲಿಯವರೆಗೆ ಪ್ರಾರ್ಥನಾ ಜೀವಿತವಿಲ್ಲದೆ ಹರಟೆಗಳಲ್ಲಿ ಅಥವಾ ಬೇರೆ ವಿಚಾರಗಳಲ್ಲಿ ನಾವು ಕಾಲ ಕಳೆದಿರಬಹುದು. ಅಂಥ ಪರಿಸ್ಥಿತಿಗಳನ್ನು ಸ್ಮರಿಸಿ ಇವತ್ತು ದೇವರಿಲ್ಲದೆ ನಮ್ಮ ಜೀವನ ಸಾಗುವುದಿಲ್ಲ ಎಂಬ ಸತ್ಯಾಂಶವನ್ನು ಅರಿತು ನಾವು ದುಡಿಯದಿದ್ದರೂ, ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ದರೂ ದೇವರು ನಮ್ಮನ್ನು ಸಂರಕ್ಷಿಸಲು, ನಮ್ಮನ್ನು ಸಾಕಿ ಸಲಹಲು ದೇವರು ಶಕ್ತಿ ಉಳ್ಳವರು ಎನ್ನುವಂತಹ ಒಂದು ಸಂದೇಶವನ್ನು ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ದಿನಗಳಲ್ಲಿ ನಾವು ಅರಿತುಕೊಂಡಿದ್ದೇವೆ. ಆ ಕಾರಣ ನಾವು ಮನೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದದಾಗಿ ನಮ್ಮ ಜೀವನವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿಕೊಂಡು ನಮ್ಮ ನಡತೆಯನ್ನು ಪರಿಶೀಲನೆ ಮಾಡಿಕೊಂಡು ಸೋತು ಬೀಳುತ್ತಿದ್ದ ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ ದೇವರನ್ನು ಆರಾಧಿಸುವಂತಹ ಒಂದು ಪರಿಸ್ಥಿತಿಗೆ ನಾವು ಬರಬೇಕು. ಜೋತು ಬೀಳುವಂಥ ಕೈಗಳನ್ನು ಮೇಲಕ್ಕೆತ್ತಿರಿ ಮತ್ತು ಕುಸಿದು ಬೀಳುವ ಮೊಣಕಾಲುಗಳನ್ನು ಚೇತರಿಸಿಕೊಳ್ಳಿರಿ. ಹಾಗಾಗಿ ಪ್ರಾರ್ಥನೆಯಲ್ಲಿ ಬಲವನ್ನು ಹೊಂದಿರಿ ಎಂಬುದಾಗಿ ಆಗಿದೆ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ದೇವರ ಮೇಲೆ ಅವಲಂಬಿತನಾಗಿದ್ದೇನೆ, ದೇವರೇ ನನ್ನ ಬಲ. ಇದು ಹೇಗೆ ನಮಗೆ ಗೊತ್ತಾಗುವುದು? ಇದನ್ನು ಹೇಗೆ ಸಾಧಿಸುವುದು? ಬಹಳ ಮುಖ್ಯವಾಗಿ ಯಾವ ವ್ಯಕ್ತಿ ದೇವರನ್ನು ಸ್ತುತಿ ಮಾಡುತ್ತಾರೆಯೋ, ಯಾರು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆಯೋ ಅದರ ಅರ್ಥ ನಾನು ದೇವರ ಮೇಲೆ ಅವಲಂಬಿತನಾಗಿದ್ದೇನೆ, ನಾನು ಶೂನ್ಯ, ದೇವರಿಲ್ಲದೆ ನನ್ನ ಜೀವನ ಏನೂ ಇಲ್ಲ ಎನ್ನುವಂಥ ಸತ್ಯಾಂಶವನ್ನು ಅರಿತಿರುವಂಥ ವ್ಯಕ್ತಿ ಮತ್ತು ದೇವರ ಮೇಲೆ ಅವಲಂಬಿತನಾದ ವ್ಯಕ್ತಿ. ಇದಾಗಿದೆ ಪ್ರಾರ್ಥನೆ ಮತ್ತು ಸ್ತುತಿ ನಮ್ಮ ಜೀವನದಲ್ಲಿ ತೋರಿಸುವ ಬಹಳ ಗಂಭೀರವಾದ 1ನೆಯ ಸತ್ಯಾಂಶ. ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ನಡತೆಯನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಬಹಳ ಮುಖ್ಯವಾಗಿ ನಮ್ಮ ಪರಿವಾರದಲ್ಲಿ ಇವತ್ತು ಎಲ್ಲ ಸಮಯ ನಾವು ಕೆಲಸ ಕಾರ್ಯಗಳೆಂಬುದಾಗಿ ಓಡಾಡಿ ಬಳಲಿ ಮನೆಗೆ ಬರುತ್ತಿದ್ದೆವು. ಇವತ್ತು ಮನೆ ಒಳಗಡೆ ನಾವು ಪರಿವಾರದೊಡನೆ, ಮಡದಿ ಮಕ್ಕಳೊಡನೆ ದಿನವನ್ನು ಕಳೆಯುವಾಗ ಇವತ್ತು ಪರಿವಾರದಲ್ಲಿ ಸ್ನೇಹ, ಪ್ರೀತಿ, ವಾತ್ಸಲ್ಯ ಇದನ್ನು ರೂಢಿಸಿಕೊಳ್ಳುವಂಥದ್ದು, ಹೆಚ್ಚಾಗಿ ನಮಗೆ ದೇವರು ಕರುಣಿಸಿದ ವ್ಯಕ್ತಿಗಳನ್ನು ಪ್ರೀತಿಸುವಂಥದ್ದು, ತೆಗಳುವುದನ್ನು ನಾವು ಬಿಟ್ಟು ಬಿಡಬೇಕು, ಬಲಹೀನತೆಗಳನ್ನು ಬಿಟ್ಟು ಬಿಡಬೇಕು ಮತ್ತು ವ್ಯಕ್ತಿಯ ಬಲಹೀನತೆಗಳನ್ನು ಎತ್ತಿ ಆಡುವುದು.
ಅಂದರೆ ನೀನು ಹೀಗೆ, ನೀನು ಹಾಗೆ, ನಿನ್ನ ಸ್ವಭಾವ ಹೀಗೆ, ನಿನ್ನ ಗುಣಗಳು ಹಾಗೆ, ನೀನು ಇಲ್ಲಿವರೆಗೆ ಏನು ಮಾಡಲಿಲ್ಲ ಇತ್ಯಾದಿ ಬಲಹೀನತೆಗಳನ್ನು ಎತ್ತಿ ಹಿಡಿದುಕೊಂಡವರ ಮನಸ್ಸಿಗೆ ದುಃಖ ಕೊಡುವುದು, ಮನುಷ್ಯರನ್ನು ಗಾಯಗೊಳಿಸುವುದು, ಜಗಳಕ್ಕೆ ಕಾರಣವಾದ ಮಾತುಗಳನ್ನಾಡಿ ಉದ್ರೇಕಿಸುವುದು ಇತ್ಯಾದಿ ಕಾರ್ಯಗಳು ದೇವರಿಂದ ಬರುವಂಥದ್ದಲ್ಲ. ಆ ಕಾರಣ ಸ್ವಲ್ಪ ಸಮಾಧಾನವಾಗಿ ಪರಿವಾರದ ಎಲ್ಲ ವ್ಯಕ್ತಿಗಳೊಡನೆ ಇವತ್ತು ಜೀವಿಸುವ ಎಲ್ಲ ಸಮಯ ಮನೆಯಲ್ಲಿ ಇರತಕ್ಕಂಥ ಒಂದು ಕಾಲಾವಕಾಶವನ್ನು ದೇವರು ಒದಗಿಸಿರುವಂಥ ಸನ್ನಿವೇಶದಲ್ಲಿ ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥದ್ದು, ಒಮ್ಮನಸುಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಂಥದ್ದು ಇವತ್ತು ನಮಗೆ ತಿಳಿದಿದೆ. ಪ್ರಪಂಚದಾದ್ಯಂತ ಮನುಷ್ಯರು ದುಃಖದಲ್ಲಿಯೂ, ನೋವಿನಲ್ಲಿಯೂ, ವ್ಯಸನದಲ್ಲಿಯೂ ಹಾದು ಹೋಗುತ್ತಾ ಇದ್ದಾರೆ. ಈ ದುಃಖ, ವೇದನೆ, ವ್ಯಸನಗಳ ಹಿಂದೆ ಬಹಳ ವ್ಯಕ್ತವಾದ ದೇವರ ಉದ್ದೇಶ ಹೊಂದಿದೆ. ದೇವರಿಗೆ ಉದ್ದೇಶವಿಲ್ಲದೆ ಈ ಭೂಮಿಯಲ್ಲಿ ಏನು ಸಂಭವಿಸುವುದಿಲ್ಲ. ಪ್ರಿಯರೇ, ಏನಾಗಿದೆ ದೇವರ ಉದ್ದೇಶ? ಮನುಷ್ಯ ಮಕ್ಕಳನ್ನು ಬಾಧಿಸುವುದು, ಮನುಷ್ಯ ಮಕ್ಕಳಿಗೆ ದುಃಖ ಕೊಡುವುದು ದೇವರಿಗೆ ಇಷ್ಟವಾ? ಇಲ್ಲ, ಖಂಡಿತವಾಗಿ ದೇವರಿಗೆ ಇಷ್ಟವಿಲ್ಲ. ದೇವರು ಪ್ರೀತಿ ಸ್ವರೂಪಿ. ಮತ್ತು ಯಾಕಾಗಿ ಈ ಕಷ್ಟ? ಒಂದೇ ಒಂದು ಉದ್ದೇಶ, ಅದೇನೆಂದರೆ ಸರ್ವ ಮನುಷ್ಯರು ತನ್ನನ್ನು ಅರಿತುಕೊಳ್ಳಬೇಕು, ತನ್ನ ಸ್ನೇಹವನ್ನು ಅರಿತುಕೊಳ್ಳಬೇಕು. ಭೂಲೋಕದ ಸಕಲ ಭೂನಿವಾಸಿಗಳು, ಸರ್ವ ಜಾತಿ ಜನಾಂಗಗಳ ಮನುಷ್ಯರು ಸತ್ಯ ದೇವರನ್ನು ಅರ್ಥೈಸಿಕೊಂಡು, ದೇವರನ್ನು ಅನುಭವಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವುದೇ ದೇವರ ಉದ್ದೇಶ. ಅದಕ್ಕೋಸ್ಕರ ಇವತ್ತು ದೇವರು ನಮಗೆ ಕರುಣಿಸಿರುವಂಥ ಸಮಯ ತುಂಬ ಸಮಯ ಮತ್ತು ಕುಟುಂಬದೊಡನೆ ಕಳೆಯುವಂತಹ ಸಮಯ. ಕುಟುಂಬದ ಸದಸ್ಯರೆಲ್ಲರೂ ಒಂದುಗೂಡಿ ಒಮ್ಮನಸ್ಸಿನಿಂದ ದೇವರ ಸನ್ನಿಧಿಯಲ್ಲಿ ಪೂರ್ಣ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರು ಈ ಸಮಯವನ್ನು ನಮಗೆ ಕರುಣಿಸಿದ್ದಾರೆ. ಯಾವ ಉದ್ದೇಶಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು? ಒಂದನೇದಾಗಿ ಲೋಕದ ಸರ್ವ ಪಾಪಿಷ್ಠರು ಮನಪರಿವರ್ತನೆಯನ್ನು ಹೊಂದಬೇಕು. ದುರ್ಮಾರ್ಗದಲ್ಲಿರುವ ಮನುಷ್ಯರು ಮನಪರಿವರ್ತನೆಯನ್ನು ಹೊಂದಬೇಕು. ದೇವರನ್ನು ಅರಿಯದೆ ದೇವರಿಗೆ ವಿರುದ್ಧವಾಗಿ ಜೀವಿಸುವ, ದೇವಾಲಯಗಳನ್ನು, ಜನರನ್ನು ಧ್ವಂಸಗೊಳಿಸಲು ಹೊರಟಿರುವಂತಹ ಸಕಲ ದುಷ್ಪ್ರೇರಣೆ ಉಂಟು ಮಾಡುವ ಪೈಶಾಚಿಕ ಶಕ್ತಿಗಳು ದಮನಗೊಳ್ಳಬೇಕು. ಮನುಷ್ಯರು ಮನುಷ್ಯರಾಗಿ ಜೀವಿಸಬೇಕು. ಮನುಷ್ಯರಲ್ಲಿ ದೈವ ಸ್ನೇಹವು, ದೈವ ಕರುಣೆಯು ತುಂಬಿಕೊಳ್ಳಬೇಕು. ಅದಕ್ಕೋಸ್ಕರ ದೇವರು ನಮಗೆ ಕರುಣಿಸಿರುವಂಥ ಈ ಸಮಯವನ್ನು ನಾವು ಉಪಯೋಗಿಸಿಕೊಂಡು ಕುಟುಂಬದ ಸದಸ್ಯರೆಲ್ಲರೂ ಒಂದುಗೂಡಿ ಒಮ್ಮನಸ್ಸಿನಿಂದ ಲೋಕದ ಕಲ್ಯಾಣಕ್ಕಾಗಿ, ಲೋಕದ ಸಕಲ ಮನುಷ್ಯರ ಮನಪರಿವರ್ತನೆಗೋಸ್ಕರ, ಪ್ರಪಂಚದ ಸರ್ವ ಮನುಷ್ಯರು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರ ಶಕ್ತಿಯು, ಪವಿತ್ರಾತ್ಮರ ಕೃಪೆಯು ಭೂಮಿಯನ್ನು ನವೀಕರಿಸುವಂತೆ ಪ್ರಾರ್ಥನೆಯಲ್ಲಿ ನಾವು ಹೋರಾಡುವಂತಹ ಒಂದು ಕಾರ್ಯಕ್ಕೋಸ್ಕರ ದೇವರು ನಮಗೆ ಈ ಸಮಯವನ್ನು ಕರುಣಿಸಿದ್ದಾರೆ. ಇನ್ನು ಮೂರನೇದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪರಿಶುದ್ಧರು. ಬೈಬಲ್ ಶ್ರೀಗ್ರಂಥದಲ್ಲಿ ತುಂಬ ಕಡೆಗಳಲ್ಲಿ ದೇವರು ಹೇಳಿದ್ದಾರೆ, ನನ್ನ ಮಕ್ಕಳೇ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಬೇಕು. ಹಾಗಾಗಿ ಸಂತ ಪೌಲರು ವಚನ ಭಾಗದಲ್ಲಿ ಹೇಳುವಂತೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ, ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತಿಲ್ಲ. ಎಷ್ಟರ ಮಟ್ಟಿಗೆ ನಮ್ಮ ವೈಯಕ್ತಿಕ ಪವಿತ್ರತೆಯನ್ನು ಕಾಪಾಡಿಕೊಳ್ಳುತ್ತೇವೆಯೋ, ಎಷ್ಟರ ಮಟ್ಟಿಗೆ ದೇವರ ಸ್ನೇಹಕ್ಕೋಸ್ಕರ ನಾವು ಹಂಬಲಿಸುತ್ತೇವೆಯೋ, ಎಷ್ಟರ ಮಟ್ಟಿಗೆ ನಿಜವಾದ ಮನಸ್ಸಿನಿಂದ ದೇವರಲ್ಲಿ ಐಕ್ಯಗೊಳ್ಳುವುದಕ್ಕಾಗಿ ಪ್ರಾರ್ಥಿಸುತ್ತೇವೆಯೋ, ಅಷ್ಟೇ ಹೆಚ್ಚಾಗಿ ದೇವರ ಕರುಣೆಯು, ಕೃಪೆಯು, ಅಭಿಷೇಕವು ನಮ್ಮ ಮೇಲೆ ಬರುತ್ತದೆ. ಕೆಲವೊಮ್ಮೆ ಸ್ವಪ್ನದಲ್ಲಿ ದೇವರು ನಮ್ಮೊಡನೆ ಮಾತನಾಡುತ್ತಾರೆ. ಕೆಲವೊಮ್ಮೆ ದೈವ ಸ್ವರವನ್ನು ಆಲಿಸುವ ನಮ್ಮ ಆಂತರಿಕ ಕಿವಿಗಳು ದೈವ ಸ್ವರವನ್ನು ಆಲಿಸುವ ಕೃಪೆಯನ್ನು ಹೊಂದಿಕೊಳ್ಳುತ್ತವೆ. ಅಥವಾ ದೇವರ ಕೃಪೆ ನೇರವಾಗಿ ನಾವು ದರ್ಶನಗಳ ಮುಖಾಂತರ ದೇವರನ್ನು ಕಾಣುವಂತಹ ಕೃಪೆ ನಮಗೆ ಉಂಟಾಗುತ್ತದೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ದಿನಗಳಲ್ಲಿ ನಮ್ಮ ವೈಯಕ್ತಿಕವಾದ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳುವುದರ ಮುಖಾಂತರ ದೇವರೊಡನೆ ಹೆಚ್ಚಿನ ಸಂಪರ್ಕವನ್ನು ನಾವು ಹೊಂದಿರುವುದಾದರೆ ಖಂಡಿತವಾಗಿ ಈ ಲೋಕದಲ್ಲಿ ಯಾವ ಭಯವೂ ನಮಗೆ ಉಂಟಾಗುವುದಿಲ್ಲ. ಪ್ರಿಯರೇ, ಮರಣ ಭಯವಾಗಬಹುದು, ಪಿಶಾಚಿಯ ಭಯವಾಗಬಹುದು. ಯಾವಾಗ ಮನುಷ್ಯರಿಗೆ ಭಯ ಉಂಟಾಗುತ್ತದೆ? ದೇವರ ಪ್ರಸನ್ನತೆ ನಮ್ಮಲ್ಲಿ ಕಡಿಮೆಯಾಗುವಾಗ, ದೈವ ಚೈತನ್ಯವು ನಮ್ಮಲ್ಲಿ ಕಡಿಮೆಯಾಗುವಾಗ ಎಲ್ಲ ವಿಧವಾದ ಭಯಗಳು, ನಕಾರಾತ್ಮಕವಾದ ಭಾವನೆಗಳು ಮತ್ತು ಅಯ್ಯೋ ಇದು ಏನು ಸಂಭವಿಸುತ್ತದೆ, ಮುಂದೆ ನನಗೆ ಹೀಗೆ ಆಗ್ತದೆಯಾ, ನಮ್ಮ ಕುಟುಂಬದಲ್ಲಿ ಇದು ಸಂಭವಿಸುತ್ತದೆಯಾ, ಇಂತಹ ದುಃಖಗಳು, ಇಂತಹ ಭಯಾನಕ ವಾತಾವರಣ ನನ್ನ ಜೀವನದಲ್ಲಿ ಉಂಟಾಗುತ್ತದೆಯಾ ಎನ್ನುವಂತಹ ನಕಾರಾತ್ಮಕವಾದ ಭಾವನೆಗಳು ಉಂಟಾಗುವುದು ದೈವ ಸ್ನೇಹದಲ್ಲಿಯೂ, ದೈವ ಅಭಿಷೇಕದಲ್ಲಿಯೂ, ದೈವ ಸಾನ್ನಿಧ್ಯದಲ್ಲಿಯೂ ನಾವು ಕಡಿಮೆಯಾದಾಗ ಇವೆಲ್ಲವೂ ನಮಗೆ ಬರುತ್ತವೆ. ಆ ಕಾರಣ ಅವುಗಳನ್ನು ತೆಗೆದುಕೊಳ್ಳಬಾರದು.
ಎಲ್ಲಿವರೆಗೆ ದೇವರ ಸಾನ್ನಿಧ್ಯದಲ್ಲಿ ನಾವಿರುತ್ತೇವೆಯೋ, ಇಲ್ಲಿವರೆಗೆ ಪರಿಶುದ್ಧಾತ್ಮರ ಸಹವಾಸದಲ್ಲಿ ನಾವು ಮುಂದುವರಿಯುತ್ತೇವೆಯೋ, ಅಲ್ಲಿವರೆಗೆ ಒಂದು ನಕಾರಾತ್ಮಕವಾದ ಭಾವನೆಗಳು, ಒಂದು ದುಃಖಕರವಾದ ವಿಚಾರಗಳು ನಮ್ಮ ಜೀವನದಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಮರಣಕರವಾದಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುವಂತಹ ಅವಸ್ಥೆಗಳು ಬರುವಾಗಲೂ ದೇವರು ಅದನ್ನು ತಪ್ಪಿಸಿ ಅದರ ಮಧ್ಯದಿಂದ ನಮ್ಮನ್ನು ಮೇಲೆತ್ತುತ್ತಾರೆ. ಪ್ರೈಸ್ ದಿ ಲಾರ್ಡ್. 23ನೇ ಕೀರ್ತನೆಯಲ್ಲಿ ದಾವೀದರಸನು ನಿರ್ಭಯವಾಗಿ ಹೇಳುವಂತೆ, ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಜೆನು ಕೇಡಿಗೆ, ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ, ನಿನ್ನ ಕುರಿಗೋಲು ಊರುಗೋಲು ನನಗೆ ಧೈರ್ಯವನ್ನು ನೀಡುತ್ತದೆ ಎಂಬುದಾಗಿ ಆತನು ಬಹಳ ಉತ್ತಮವಾದ ರೀತಿಯಲ್ಲಿ ಹೇಳುತ್ತಾರೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಶಕ್ತಿಯು ಚೈತನ್ಯವು ನಮಗೆ ಧೈರ್ಯವನ್ನು, ಅಭಿಷೇಕವನ್ನು ತಂದುಕೊಡುವಂಥದ್ದು. ದೇವರ ಆತ್ಮರು ನಮಗೆ ಹೇಳುವಂತೆ, ದೈವ ವಚನ ನಮಗೆ ಹೇಳುವಂತೆ, ದೇವರು ನಮಗೆ ಭಯದ ಅಥವಾ ಸೋಲಿನ ಅಥವಾ ಗುಲಾಮತನದ ಒಂದು ಆತ್ಮವನ್ನು ದೇವರು ನಮಗೆ ಕರುಣಿಸಲಿಲ್ಲ. ಬದಲಾಗಿ ಬಲವು ಪರಾಕ್ರಮವುಳ್ಳ ಆತ್ಮವನ್ನಾಗಿದೆ ದೇವರು ನಮಗೆ ಕರುಣಿಸಿರುವಂಥದ್ದು. ಆ ಕಾರಣಕ್ಕೋಸ್ಕರ ಅದು ಕುಂದಿ ಹೋಗದಂತೆ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದುಕೊಂಡು ಪ್ರಾರ್ಥನೆ ಮಾಡುವುದಕ್ಕೂ, ಪರಿವಾರದೊಟ್ಟಿಗೆ ಸ್ನೇಹ ಸೌಹಾರ್ದತೆಯಲ್ಲಿ ಮುಂದುವರಿಯುವುದಕ್ಕೂ, ಪವಿತ್ರತೆಯಲ್ಲಿ ಪ್ರವರ್ಧಿಸುವುದಕ್ಕೂ ಪರಿಶುದ್ಧಾತ್ಮರ ಬಲವನ್ನು, ಅಭಿಷೇಕವನ್ನು ಈ ವಚನ ಶುಶ್ರೂಷೆಯಲ್ಲಿ ನಾವು ಕೇಳಿಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ಶುಶ್ರೂಷೆ ಎಲ್ಲರಿಗೂ ತಲುಪುವಂತೆ ನೀವು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ಇದನ್ನು ತಲುಪಿಸಿ. ಮರೆಯದೆ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರೆಯಬೇಡಿ. ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿ. ನಾನು ಸಹ ನಿಮ್ಮೆಲ್ಲರಿಗೋಸ್ಕರ ಎಲ್ಲ ದಿನ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ದೇವರ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಬಾಗಿಸಿ ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ನೀವು ನಮಗೆ ಈ ಉತ್ತಮವಾದ ಸಂದೇಶವನ್ನು, ಪ್ರತ್ಯೇಕವಾಗಿ ಈ ದುಃಖಕರವಾದ ದಿನಗಳಲ್ಲಿ ನಾವು ಏನು ಮಾಡಬೇಕು ಎನ್ನುವಂತಹ ಸಂದೇಶವನ್ನು ನಮಗೆ ಕರುಣಿಸಿರುವುದಕ್ಕಾಗಿ ನಿಮಗೆ ಸ್ತುತಿಯಾಗಲಿ, ಸ್ತೋತ್ರವಾಗಲಿ, ಆರಾಧನೆಯಾಗಲಿ. ಈ ವಚನ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಸಹೋದರ ಸಹೋದರಿಯರನ್ನು, ಕುಟುಂಬಗಳನ್ನು ನಿಮ್ಮ ಪರಿಶುದ್ಧವಾದ ಪಾದಗಳಲ್ಲಿ ಸಮರ್ಪಿಸುತ್ತೇನೆ. ಪ್ರತ್ಯೇಕವಾಗಿ ಮನೆಯಲ್ಲಿಯೂ ಆಸ್ಪತ್ರೆಗಳಲ್ಲಿಯೂ ಕ್ವಾರಂಟೈನ್ ಆಗಿ ಕಳೆಯುತ್ತಿರುವಂತಹ ವ್ಯಕ್ತಿಗಳನ್ನು ಸಮರ್ಪಿಸುತ್ತೇನೆ. ಯಾರು ತಮ್ಮ ಜೊತೆಯಲ್ಲಿಲ್ಲದೆ ಏಕಾಂಗಿಯಾಗಿ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಮಲಗಿರುವಂತಹ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿಯ ಅದ್ಭುತವಾದ ಕರಗಳು ಇದೀಗಲೇ ರೋಗಿಗಳ ಮೇಲೆ ಚಾಚಲ್ಪಡಲಿ. ಏಕಾಂಗಿತನದ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತರ ನಾಮದಲ್ಲಿ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞಾಪಿಸುತ್ತೇನೆ. ರೋಗಿಗಳ ಶರೀರದಲ್ಲಿ ಪವಿತ್ರಾತ್ಮರ ಶಕ್ತಿಯು, ಪುನರುತ್ಥಾನದ ಶಕ್ತಿ ಇದೀಗಲೇ ಚಲಿಸಿ ಸಂಪೂರ್ಣವಾಗಿ ಎಲ್ಲ ರೋಗದ ಬಂಧನಗಳು ಯೇಸು ಕ್ರಿಸ್ತರ ನಾಮದಲ್ಲಿ ಬಂಧಿಸಲ್ಪಟ್ಟು ಯೇಸುವಿನ ಪಾದಗಳ ಕೆಳಗೆ ಹೋಗಲೆಂದು ಆಜ್ಞೆ ಮಾಡುತ್ತೇನೆ. ದೇವರೇ, ನಿಮ್ಮ ಪವಿತ್ರಾತ್ಮರ ಕೃಪೆ ಕುಟುಂಬಗಳಲ್ಲಿ ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ, ಕ್ವಾರಂಟೈನಲ್ಲಿ ಕಳೆಯುವಂತಹ ವ್ಯಕ್ತಿಗಳ ಮೇಲೆ ಪವಿತ್ರಾತ್ಮರ ಅಭಿಷೇಕ ಇಳಿದು ಸಂಪೂರ್ಣವಾಗಿ ಎಲ್ಲ ರೋಗದ ಬಂಧನಗಳು ಛಿದ್ರಗೊಂಡು ಯೇಸುವಿನ ಪಾದಗಳ ಕೆಳಗೆ ಹೋಗುವುದಕ್ಕಾಗಿ ಸ್ತೋತ್ರ. ತೆಗೆಯುವಂತೆಲ್ಲ ರಿಪೋರ್ಟ್ಗಳ ನಾರ್ಮಲ್ ಬಂದು ಶೀಘ್ರವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಮನೆಗೆ ಬರುವಂತೆಯೂ, ಮನೆಯಲ್ಲಿರುವಂಥ ಎಲ್ಲರೂ ಗುಣಮುಖರಾಗಿ ಸಂತೋಷದಲ್ಲಿ ದೇವರನ್ನು ಆರಾಧಿಸುವಂಥ, ಸ್ತುತಿಸುವಂಥ ಕೃಪೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿ ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಬಲವನ್ನು ಕೊಟ್ಟು ಈ ಭೂಮಿಯಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ.